ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂಜನೀಯ ರಕ್ತ ಹೀರಿದಂತೆ, ಸವಾರಿ ಮಾಡುವಂತ ಬೆನ್ನಿಡುತ್ತದೆ ಶಕಟನ ಸೊಂಟ ಮುರಿದಂತೆ, ಅವನ ಕೈಯಲ್ಲಿ ತೃಣವತ್ತ ಆಟದ ಪುಗುರಿಯಾಗಿ ಹೋದ. ರೇಣುಕ ಬೇಲದ ಹೊಡೆಯ ಬಡಿಗೆಯಾಗಿ ಹೋದ. ಗೋವರ್ಧನ ಬೆಟ್ಟ ಯಕಶ್ಚಿ ಛತ್ರಿಯಾಗಿ ಹೋಯಿತು. ಯಾರು ಯಾರು ಈ ಕೃಷ್ಣ? ಈ ಗೊಲ್ಲರ ಕೋರಿಕೆಗೆ ಶ್ರೀಪಾಠಿ ಶಕ್ತಿನಾ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕೈಗೆ ತಕ್ಷಣ ಸಿಗುತ್ತೆ, ಹಾವು ಕೈದ್ರೆ ತಕ್ಷಣ ಮುಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮಗೂ ಮಂಗತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಕೊನೆ ಹಂತಕ್ಕೆ? ಯಾರು ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಇವರೇ ನಾನು ಹೇಳಿದ್ನಲ್ಲ ಇಬ್ರು. ಇವರೇ ಒಡೆಯ ಅವರು. ಇವ ಶೈಲಿಕ, ಇವ ದುರ್ವಿರ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ನಿಮ್ಮ ಕಾಲಲ್ಲ, ಎಕ್ಕಡ. ಶಭಾಷ್. ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ. ಯಮಪಾಶ ತಿಳ್ಕೊಳ್ಳಿ. ಹಾ, ಏರ್ಪಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಕೂತು ಪರಾಮರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಬಾಗಿಲೋಡದ ಕಾವಲಿಗೆ ಕಿರುಕತ್ತಿ ಅಲಂಕಾರ. ಬಾಗಿಲೋಡದ ಕಾವಲಿಗೆ ಕಿರುಕತ್ತಿ ಅಲಂಕಾರ. ಬಾಗಿಲೋಡದ ಕಾವಲಿಯ ಮೇಲೆ ಗಾಜಿನ ರಾಜಗೋಪುರ. ಅದೇ ನನ್ನ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮತ್ ರಮಾರಣ ಗೋವಿಂದ ಗೋವಿಂದ. ಆದ್ರೆ ಇದು ತಲೆ ಮೇಲೆ ಬೀಳುತ್ತಲ್ಲ? ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದು ಬಿಟ್ಟರೆ ಮುಗಿಯಿತು. ಅಬ್ಬಾ, ಒಳ್ಳೆ ರಾಕ್ಷಸ ಬಂದ್ರಿ ನೀವು. ಏನ್ ಬುದ್ಧಿ ಏರ್ತದೆ? ಆ ಪಿಲ್ಲಕವಿಗೆ ಸಾದೆ ಮಕ್ಕಳಿಗೆ ತಾನೇ ಮಾಡ್ಬೇಕು. ಬೇರೆ ದಾರಿ ಇಲ್ಲ ಅಂತೀನಿ. ಅಂತೀರಿ ಅಂತೀರಿ, ನನ್ನ ತಲೆ ನಿಂತಿರಿ. ನಿಮಗೆ ತಲೆ ಇದೆಯಂತಿ? ಸುಮ್ಮನೆ ಇದ್ದದ್ದು ಬಾಗಿಲಿಗೆ. ಇನ್ನೊಂದು ಬಾಗ್ಲ. ಎಲ್ಲರೂ ಬರೋಕ್ಕಾಗುತ್ತೆ, ನಾನು ಬರೋಕ್ಕಾಗುತ್ತ? ಆದ್ರೆ ಒಡೆಯ. ನಿಮ್ ಗೋಡೆ ಒಡೆಯ ಸರ್ಕಾರ ಆಚೆಗೆ. ಏ ನಿಮ್ ಬಾರೇ ಇರ್ತೇನೆ. ಅಪ್ಪನ ಆಗಬೇಕು ಅನ್ನೋದಲ್ಲ. ಹಾ, ನಮ್ಮ ಪಟ್ಟದ ಮನೆ ಹೇಗಿದೆ ನೀರು? ಏನೋದರ ಹೆಸರು? ಹಾ, ಕುವಲಯ ಪೀಡ. ಕುವಲಯ ಪೀಡ. ಔಷಧಿ ಪತ್ತೆ ಎಲ್ಲದೂ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು ಗೀ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು ಬೀಳ್ಬೇಕು ಬೀಳ್ಬೇಕು. ಮತ್ತೆ ಕೆಲಸ ಆದ್ಮೇಲೆ ಮದ್ದು ಹರಿಸಿ ಸುಟ್ಟಿ ಬಿಡಿ ಅದನ್ನ. ಬೇರೆ ಇನ್ನೇನಾದ್ರೂ ಧಾನ್ಯ ಮಾಡಿತ್ತು. ಮಕ್ಕಳು ಮರಿ ಇರ್ತವೆ ಪಾಪ. ನೀನೇ ಅಲ್ವಾ ಮತ್ತೆ? ಹಾ, ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಕೊಯ್ರೋ ಮೊಟ್ಟೆ ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿ, ಕಿಮ್ಮಕ್ಕಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ. ಯಮಪಾಶ. ಬಲೆ ತಮಾಷೆ ಕಂಡ್ರಿ ನೀವು. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು ನೀನು. ರಾಜಕೀಯದಲ್ಲಿ ಯಾರು ನಂಬಬಹುದು, ನಿನ್ನನ್ನು ಕೂಡ. ಮಂತ್ರಿ, ಬಾಯಿ ಕೂತ್ಕೋ. ಏನಿರ್ಬೇಕು ನಿಮ್ಮ ಮಣ್ಣಲ್ಲಿ ಕೆಲಸ ಮಾಡ್ತಾರೆ. ಹಾ, ನೀವು ನೋಡಿದ್ರೇನ್ರಿ? ನೀವು ನೋಡಿದ್ರೇನ್ರಿ ಆ ಕೃಷ್ಣನ? ಹೇಗಿದ್ದಾನ್ರಿ ಆ ಪಟಿಂಗ? ಇದ್ದಾನೆ ಗೊತ್ತು. ಯಾರ ಹಾಗಿದ್ದಾನೆ ಅವ? ನಮಗೆ ತಿಳಿದಿಲ್ಲ ಅಲ್ವಾ? ನಿಮ್ಮ ತಲೆ. ಆ ಹುಡುಗನ ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ಅವನು ನಮ್ಮ ದೇವಕಿ ಮಗ ಅನ್ಸುತ್ತೆ ನಿಮಗೆ? ಕಣ್ಣು, ಮೂಗು, ತುಟಿ, ಗದ ಏನಾದ್ರು ಹೋಲಿಕೆ ಇದೆಯಾ? ದೇವಕಿ ತರ ಅಥವಾ ವಸುದೇವನ ತರ ಹೊಟ್ಟೆಗೆ ಹುಟ್ಟಿದ್ರೆ ಏನಾದ್ರು ಹೋಲಿಕೆ ಇರ್ಬೇಕಲ್ಲ? ಕಣ್ಣ ನೋಡಿ, ಈ ಕಣ್ಣು ಎಲ್ಲರ ಮಕ್ಕಳಂತೆ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಕಾಣಿಲ್ಲ. ಆದ್ರೆ ಕೈ ಮಾತ್ರ ಹೀಗೆ ಕಾಣ್ತದೆ. ಎಲ್ಲ ಆಯ್ತಾ? ಮಕ್ಕಳು ಸದರ್ಭವನ್ನ ಹೋದವೇನ್ರಿ? ನಿಧಾನ ಕತ್ತಲು. ದೃಶ್ಯ 2. ವಸುದೇವ ದೇವಕಿಯರನ್ನು ಕಂಸ ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು ಸ್ವರ್ಣ ಶೃಂಗೇರಿಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಂದ್ರಮಂಗನಾಗಿ ನಿಂತಿದ್ದಾಳೆ. ಅಕ್ರೂರ ಹೇಳಿದ ಎದೆಯುದ್ದ ಬೆಳೆಸಿದ್ದಾರೆ ಮಕ್ಕಳು ಅಂತ. ಅದಿನಾಚೆ ಇಷ್ಟಾಗಿ ಕೃಷ್ಣನನ್ನು ನನ್ನ ಕಣ್ಣಲ್ಲಿ ಅವನನ್ನು ಎದೆ ಲೋಕದ ಎಲ್ಲ ಮಕ್ಕಳು ಅಮ್ಮನ ಕಣ್ಣೆದುರು ಅಪ್ಪ ಅಮ್ಮನ ಕಣ್ಣೆದುರು ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡು ಅಪ್ಪ ಅಮ್ಮಂದಿರ ಪುಣ್ಯವೋ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಆಡಲಿಲ್ಲ. ಓಹೋ ಮಹಾರಾಜ, ಬಾ. ನಿದ್ದೆ ಬಂದ ಬಾವ? ಹ್ಞೂ, ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೇವದ ಕಾಲ ಇಲ್ಲ. ಬಾ ಕೂತ್ಕೋ. ಶಭ
25 ವರ್ಷ ಆಯ್ತು ಮಾಡಿಸಿ ಸ್ವಲ್ಪ ಆದರೂ ತಪ್ಪವಿಲ್ಲ ಅದು ತಿಂದು ಬಿಡುವ ನಿಮಗೆ ವಿಶೇಷ ಸುದ್ದಿ ಹೇಳಬೇಕು ಅಂತ ಬಂದೆ ವಿಶೇಷ ಸುದ್ದಿ ಹೇಳಬೇಕು ಅಂತ ಬಂದೆ ಇವತ್ತು ಧನುರ್ಯಾಗ ಮಹೋತ್ಸವ ದೇಶದ ಎಲ್ಲ ಕಡೆಯಿಂದ ಸಾಹಸಿ ಯುವಕರು ಬರ್ತಾರೆ ದೇಶದ ಎಲ್ಲ ಕಡೆಯಿಂದ ಸಾಹಸಿ ಯುವಕರು ಬರ್ತಾರೆ ರಾಜರ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು ಅಂತ ಏನು ಹುಡುಗರದು ಯಾಕೆ ಗೊತ್ತಿಲ್ವಾ ಏನು ಗೊತ್ತಿಲ್ಲ ಹೊತ್ತು ಹೊತ್ತಿಗೆ ಊರು ಹೊತ್ತಿಗೆ ಬಿಸಿಲು